ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಮೊಹರಂ ಹಬ್ಬದ ಪ್ರಯುಕ್ತ ಜಾತಿ ಧರ್ಮದ ಭೇದ ಮರೆತು ಸೌಹಾರ್ದತೆಯ ಸಂದೇಶ ಸಾರಲಾಗಿದೆ. ಪಟ್ಟಣದ ಬಸ್ ನಿಲ್ದಾಣದ ಬಳಿ ಪ್ರತಿ ವರ್ಷದಂತೆ ಈ ಬಾರಿಯೂ ಖಾದ್ರಿ ಕುಟುಂಬ ಮತ್ತು ಮತವಾಲೆ ಕುಟುಂಬದವರಿಂದ ಸಾರ್ವಜನಿಕರಿಗೆ ಶರ್ಬತ್ ವಿತರಣೆ ಮಾಡಲಾಗಿದೆ. ಈ ವೇಳೆ ಮಾತನಾಡಿದ ಮುಖಂಡ ಸೈಯದ್ ನಜೀರುದ್ದೀನ್ ಖಾದ್ರಿ ಅವರು, ನಾವು ಪ್ರೀತಿಯಿಂದ ಇರೋಣ, ನಮ್ಮೆಲ್ಲರ ನಡುವೆ ಸ್ನೇಹ ಹೀಗೆಯೇ ಗಟ್ಟಿಯಾಗಿರಲಿ ಎಂದು ಆಶಯ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಸೈಯದ್ ಸಜ್ಜಾದ ಹುಸೇನ್ ಮತವಾಲೆ ಅವರು ಮಾತನಾಡಿ, ಮೊಹರಂ ಹಬ್ಬವೆಂದರೆ ಮಾನ್ವಿಯಲ್ಲಿ ಹಿಂದೂ ಮತ್ತು ಮುಸ್ಲಿಮರು ಸೇರಿ ಸಂಭ್ರಮಿಸುವುದು ವಿಶೇಷ. ನಾವೆಲ್ಲರೂ ಭಾರತೀಯರಾಗಿ ಒಗ್ಗಟ್ಟಿನಿಂದ ಬದುಕೋಣ ಎಂದು ಕರೆಯನ್ನು ನೀಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಸಮಾಜದ ಅನೇಕ ಮುಖಂಡರು ಭಾಗವಹಿಸಿ ಎಲ್ಲರಿಗೂ ಶರ್ಬತ್ ನೀಡಿ ಹಬ್ಬವನ್ನ ಖುಷಿಯಲ್ಲಿ ಆಚರಿಸಿದ್ದಾರೆ. ಒಂದು ಮಾದರಿಯಾಗಿದೆ. ಯಾಕಂದ್ರೆ ಹುಸೇನ್ ಅವರು ಇಡೀ ಜೀವನವನ್ನು ಸಂಕಷ್ಟಮಯ ಜೀವನವಿತ್ತು. ಆಡಳಿತ ಸಲುವಾಗಿ ಯಜೀದ್ ಹುಸೇನ್ ಅವರನ್ನು, ಹುಸೇನ್ ಕುಟುಂಬನವರನ್ನು, ಇಮಾಮಿ ಹಸನ್ ಅವರು ಇಮಾಮಿ ಹುಸೇನ್ ಅವರನ್ನು ವಿರೋಧಿಯಾಗಿ ಸಾಕಷ್ಟು ಜನರು ಯಜೀದ್ನಿಂದ ಬೇಸತ್ತು ಹುಸೇನ್ ಅವರನ್ನು ಆಡಳಿತ ಕೊಡಬೇಕೆಂಬ ನಿರ್ಧಾರದಿಂದ ಎಲ್ಲರೂ ಒಂದಾಗಿ ಒಂದು ಕುಫಾ ಎಂಬ ಒಂದು ಸ್ಥಳದಲ್ಲಿ ಹೋಗುತ್ತಾರೆ. ಅಂಥ ಸಮಯದಲ್ಲಿ ಈ ಯಜೀದ್ಗೆ ಗೊತ್ತಾಗಿದಾಗ ಎಲ್ಲ ಸೈನ್ಯ ಬಲವನ್ನು ತೆಗೆದುಕೊಂಡು ಹೋಗಿ ಕುಫಾ ಎಂಬ ಒಂದು ಸ್ಥಳದಲ್ಲಿ ಅವರನ್ನು ಹೇಗಾಗಿ ಮಾಡಿ ಮುಗಿಸಬೇಕು ಎಂಬ ಆಸೆ. إن الدين عند الله الإسلام وتمت كلمات ربك صدقا وعدلا مبدلا بكلماته وهو السميع العليم إن رحمة الله قريب من المحسنين لقد جاءكم رسول من أنفسكم عزيز عليكم ما عنتم حريص عليكم بالمؤمنين رؤوف رحيم فإن تولوا فقل حسبي الله لا إله إلا هو عليه توكلت وهو رب العرش العظيم دعواهم فيها سبحانك اللهم والتحيات سلام وآخر دعواهم من الحمد لله رب العالمين وما أرسلناك إلا رحمة للعالمين ما كان محمد أبا أحد من رجالكم ولكن رسول الله وخاتم النبيين وكان الله بكل شيء عليما. قال الله تبارك وتعالى في شان حبيبه الكريم إن الله وملائكته يصلون على النبي يا أيها الذين آمنوا صلوا عليه وسلموا تسليما.